ಬೆಂಡಿಕಾಯಿ ಏನರ ಇದ್ದು ಅಂದ್ರೆ ಪಲ್ಯ ಮಾಡೋ ಬದ್ಲು ಈ ಥರ ಬಜ್ಜಿ ಮಾಡ್ಕೊಂಡು ತಿಂದುಬಿಡ್ರಿ, ಭಾಳ ಮಸ್ತ್ ಇರ್ತದೆ ನೋಡಿರಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡಿರಿ ಸ್ಪೆಷಲ್ಲಾಗಿ ನಾವು ಬೆಂಡೆಕಾಯಿ ಬಜ್ಜಿನ ಮಾಡ್ಯಾವ ನೋಡಿರಿ. ಯಾವ ರೀತಿ ಮಾಡೋದು ತಂದು ಭಾಳ ಸಿಂಪಲಾಗಿ ತೋರಿಸ್ತೀನಿ ನೋಡಿರಿ. ನೀವು ಆಲೂಗಡ್ಡಿದು ಮಿರ್ಚಿ ಬಜ್ಜಿ ಎಲ್ಲ ತಿಂದಿರ್ತೀರಿ. ಈ ಥರ ಒಂದು ಸಲ ಬೆಂಡೆಕಾಯಿ ಬಜ್ಜಿ ಮಾಡ್ಕೊಂಡು ನೋಡಿರಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ, ಫ್ಯಾಮಿಲಿಯವರು ಭಾಳ ಇಷ್ಟಪಡ್ತಾರೆ. ಮತ್ತು ಬೆಂಡೆಕಾಯಿ ಹೆಲ್ತಿಗೂ ಒಳ್ಳೇದಲ್ರಿ. ಅದು ಯಾವ ರೀತಿ ಮಾಡೋದು ಮತ್ತು ಅವು ಪಲ್ಯ ಮಾಡಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ. ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಈ ರೀತಿ ಬಜ್ಜಿ ಮಾಡಿ ಕೊಟ್ಬಿಡ್ರಿ, ಭಾಳ ಮಸ್ತ್ ಆಕ್ಕದ. ಮತ್ತಿನ್ನು ಯಾವ ರೀತಿ ಮಾಡೋದು ತಂದು ನೋಡು. ಮತ್ತು ಬರ್ರಿ, ವಿಡಿಯೋ ಒಟ್ಟೆ ಸ್ಕಿಪ್ ಮಾಡೋದು ನೋಡಿರಿ. ಸ್ಕಿಪ್ ಮಾಡೋದು ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ತಿಳಿತದೆ ನೋಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಹೋಗಿ ಪಟ್ಟನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ, ಆಲ್ ಅಂತ ಕ್ಲಿಕ್ ಮಾಡಿರಿ. ಮತ್ತು ಹೆಂಗೆ ಮಾಡೋದು ತಂದು ನೋಡು. ಮತ್ತು ಬರ್ರಿ ಮತ್ತು ಇಲ್ಲಿ ಖಾರ, ಉಪ್ಪು ಮತ್ತು ಅಜ್ವಾನ, ಸ್ವಲ್ಪ ಸೋಡಾ ಪುಡಿ ಮತ್ತು ಕಡಲೆ ಹಿಟ್ಟು ಮತ್ತು ನಾ ಜೋಳದ ಹಿಟ್ಟು ತೊಗೊಂಡೆ ನೋಡಿರಿ. ಜೋಳದ ಹಿಟ್ಟು ನಿಮಗೆ ಟಿಪ್ಸ್ ಕೊಡ್ಲತ್ತೀನಿ ನೋಡಿರಿ. ಅಕ್ಕಿ ಹಿಟ್ಟಿರ್ಲಿಕ್ಕಂದ್ರೆ ಜೋಳದ ಹಿಟ್ಟು ಹಾಕೋರಿ. ಜೋಳದ ಹಿಟ್ಟು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ನೀವು ಹಾಕೋಬೋದು. ಅಕ್ಕಿ ಹಿಟ್ಟು ಇಲ್ಲಂದ್ರೆ ಜೋಳದ ಹಿಟ್ಟನ್ನು ಹಾಕೋಬೋದು ನೋಡಿರಿ. ಟಿಪ್ಸ್ ಕೊಟ್ಟಿನಿ ನೋಡಿರಿ. ಜೋಳದ ಹಿಟ್ಟು ಹಾಕೊಂಡ್ರೆ ಒಂಥರ ಭಾಳ ಕ್ರಿಸ್ಪಿಯಾಗಿ ಕರುಮ್ ಅಂತ ನೋಡಿರಿ. ಅವು ಬೆಂಡೆಕಾಯಿ ಬಜ್ಜಿ ಭಾಳ ಮಸ್ತ್ ಆಕ್ಕದ. ಮತ್ತು ಜೋಳದ ಹಿಟ್ಟು ಅಂತೂ ಎಲ್ಲರ ಮನೆಯಾಗ ಇದ್ದೇ ಇರ್ತದೆ ಕಂಪಲ್ಸರಿ ನೋಡಿರಿ. ಈ ಥರ ಒಂದು ವಿಧಾನದಾಗ ಟ್ರೈ ಮಾಡಿ. ಈ ಬೆಂಡೆಕಾಯಿ ನೋಡಿರಿ ಹೋಳೋಕ್ಕಿಂತ ಮುಂಚೆನೇ ತೊಳ್ಕೊಂಡು ಮತ್ತು ಕಾಟನ್ ಬಟ್ಟೆ ಒಳಗೆ ಒರೆಸ್ಕೊಂಡೆ ನೋಡಿರಿ ನಾನು. ಯಾಕಂದ್ರೆ ಆಮೇಲೆ ಹೋಳಿಂದ ತೊಳೆದ್ಬಿಟ್ರೆ ಅದು ಎಲ್ಲ ಬೆಂಡೆಕಾಯಿ ಎಲ್ಲ ನೀರು ಬಿಟ್ಕೊತದ ಮತ್ತು ಸರಿ ಆಗಂಗಿಲ್ಲ ರೀ. ಬೆಂಡೆಕಾಯಿ ಪಲ್ಯ ಇಷ್ಟಪಡೋದವರು ಈ ಥರ ಬಜ್ಜಿ ಮಾಡಿಕೊಟ್ಬಿಡ್ರಿ. ಮೇನಾಗಿ ನೆನಪಿರ್ಲಿ ಫ್ರೆಂಡ್ಸ್, ಬೆಂಡೆಕಾಯಿ ಎಳೆವು ಇರ್ಬೇಕು ರೀ, ಭಾಳ ಬಿರುಸಿರ್ಬಾರ್ದು ರೀ. ಎಳೆ ಬೆಂಡೆಕಾಯಿ ಇರ್ಬೇಕು ರೀ. ಬಿರುಸಿದ್ದೆವು ಮಾಡಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಸರಿ ಆಗಂಗಿಲ್ಲ ಅದು ಬಜ್ಜಿ. ಈ ಥರ ಮೆತ್ತಗಿದ್ದೆವು ಮತ್ತು ಎಳೆ ಇರ್ತಲ್ಲ, ಎಳೆ ಬೆಂಡೆಕಾಯಿ ಅಂತಾರಲ್ಲ ಆ ಥರ ಬೆಂಡೆಕಾಯಿ ಇದ್ದು ತೊಗೊಂಡು ಮಾಡಿರಿ. ಮತ್ತು ಮಸ್ತ್ ಇವು ಬೆಂಡೆಕಾಯಿ ಬಜ್ಜಿ ತಂದು ಗೊತ್ತೇ ಆಗಂಗಿಲ್ಲ ನೋಡಿರಿ. ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿರತ್ತೇನೋ ಅನ್ನಿಸ್ತದೆ. ಅಷ್ಟು ಮಸ್ತ್ ಟೇಸ್ಟ್ ಮಾತ್ರ ಭಾಳ ಡಿಫ್ರೆಂಟಾಗಿರ್ತದೆ ನೋಡಿರಿ. ಟ್ರೈ ಮಾಡಿರಿ. ಈ ಥರ ಕಟ್ ಮಾಡ್ತೀನಿ ನೋಡಿರಿ ನಾನು ಇವಾಗ. ಈಗ ನೀವು ಬದ್ನಿಕಾಯಿ ಹಂಗೆ ಅಡುಗೆ ಮಾಡೋಕೆ ಕಟ್ ಮಾಡ್ಕೊತಿರಲ್ಲ ಅದೇ ಥರ ಸೇಮ್ ಇದು 4 ಕಡೆ ಕಟ್ ಮಾಡ್ಕೋಬೇಕು ರೀ. 4 ಕಡೆ ಈ ಬೆಂಡೆಕಾಯಿನ ನೋಡಿರಿ, ಇಲ್ಲಿ ತೋರಿಸ್ಲತ್ತೀನಿ ನೋಡಿರಿ. ಸಂಪೂರ್ಣವಾಗಿ 4 ಕಡೆ ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನೋಡಿರಿ, ಎಳೆಯಾಗಿ ಸಪ್ರೇಟಾಗಿ ಬಂದೈತೆ ನೋಡಿರಿ. ಇದೇ ಥರ ಸೇಮ ಎಲ್ಲ ಬೆಂಡೆಕಾಯಿನ ಕಟ್ ಮಾಡ್ಕೊರಿ. ನಿಮಗೆ ಎಷ್ಟು ಜನ ಇದೀರಿ, ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ನೋಡಿ ತೊಗೊಂಬಿಡ್ರಿ. ಬೆಂಡೆಕಾಯಿ ಕಟ್ ಮಾಡ್ಕೊಂಬಿಡ್ರಿ. ಮತ್ತು ನೆನಪಿರ್ಲಿ ಫ್ರೆಂಡ್ಸ್, ಬೆಂಡೆಕಾಯಿನೇ ಇರ್ಬೇಕು ರೀ. ಮತ್ತು ಅದ್ರ ಬೀಜ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಬೀಜ ಹಾಕಿದ್ರೆ ಅಂದ್ರೆ ಬೀಜ ಏನು ಅದ್ರೊಳಗೆ ನಿಂದ್ರಂಗಿಲ್ಲಲ್ಲ. ಮತ್ತು ಸ್ವಲ್ಪ ಬೀಜ ಉದುರಿರ್ತಾವಲ್ಲ ಅವು ಸೈಡಿಗೆಲ್ಲ ತೆಗೆದು ಇಟ್ಬಿಡ್ರಿ. ಇವಾಗ ನೋಡಿರಿ ನಮ್ಮ ಬೆಂಡೆಕಾಯಿ ಈ ಥರ ಕಟ್ ಮಾಡ್ಕೊಂಡೆ ರೆಡಿ ಆಯ್ತು ನೋಡಿರಿ. ಎಲ್ಲ ಎಷ್ಟು ಮಸ್ತಾಗಿ ಬಂದವತ್ತಂದು ನಿಮ್ಗೆ ಗೊತ್ತಾಗ್ಲತ್ತದ. ಇನ್ನು ಇದಕ್ಕೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ನೋಡು. ಮತ್ತು ಬರ್ರಿ, ಹಿಟ್ಟು ರೆಡಿ ಮಾಡೋದು ಯಾವ ರೀತಿ ತಂದು ಇಲ್ಲಿ ನಾನು ಕಡ್ಲೆ ಹಿಟ್ಟು ತೊಗೊಂಡೆ ನೋಡಿರಿ. ಚಲೋ ಕಡ್ಲೆ ಹಿಟ್ಟು ತೊಗೊಂಡೆ ನೋಡಿರಿ ನಾನು. ಕಡ್ಲೆ ಹಿಟ್ಟು ಚೆಂದಾಗಿ ಈಗ ಚಾಣಿಸ್ಕೋಬೇಕ್ರಿ ಫ್ರೆಂಡ್ಸ್. ಇದು ಚಾಣಿಸ್ಕೊಳ್ಳೋದಿಂತ್ರ ಮತ್ತು ಇವು ಗರಿಯಾಗಿ ಬರ್ತಾವೆ. ಮತ್ತು ಆ ಕಡೆ ಎಣ್ಣೆ ಕಾಯ್ಲಕ್ಕೆ ಇಟ್ಟು ನೋಡಿರಿ. ಇದು ಜಾಸ್ತಿ ಹೊತ್ತು ಹಿಟ್ಟು ಕಲಸಿ ಇಡಬೇಕು, ನೆನೆಸ್ಬೇಕು, ಏನು ಟೆನ್ಷನ್ನೇ ಬೇಡ್ರಿ. ಆಗಿಂದ ಹೋಗ್ಬೋದು ನೋಡಿರಿ. 1 ಕಪ್ ಕಡ್ಲೆ ಹಿಟ್ಟು ತೊಗೊಂಡು ನೋಡಿರಿ. ಮತ್ತು 1 ಕಪ್ ಜೋಳದ ಹಿಟ್ಟು ತೊಗೊಂಡು ನೋಡಿರಿ ಫ್ರೆಂಡ್ಸ. ಇಲ್ಲಿ ಟಿಪ್ಸ್ ಕೊಡ್ಲತ್ತಿ ನೋಡಿರಿ, ನಿಮ್ಗೆ ನೆನಪಿರಲಿ. ಮತ್ತು ಇವಾಗ ಅಕ್ಕಿ ಹಿಟ್ಟು ಜಾಸ್ತಿ ಜನರ ಮನ್ಯಾಗ ಅಕ್ಕಿ ಹಿಟ್ಟು ಇರೋಂಗಿಲ್ಲ, ಕೆಲವೊಬ್ಬರ ಮನ್ಯಾಗ ಇರ್ತದೆ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕೋರಿ. ಜೋಳದ ಹಿಟ್ಟು ಹಾಕೋದಂತ್ರ ಭಾಳ ಕ್ರಿಸ್ಪಿಯಾಗಿರ್ತದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಾ ಇಲ್ಲಿ 5 ಸ್ಪೂನಟ್ಟು ಜೋಳದ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಮತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಳತ್ತೀನಿ ನೋಡಿರಿ. ಉಪ್ಪು ಖಾರ ಮತ್ತು ನಾವೆಲ್ಲ ಏನು ತುರಿಸಿದೆಲ್ಲ ಮಸಾಲೆ, ಅವೆಲ್ಲ ಮಸಾಲೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬ್ರಿ. ಹಾಕ್ಕೊಂಬಂತ ಬರ್ರಿ. ಮತ್ತು ಈ ಅಜ್ವಾನ ಮತ್ತು ಸೋಡಾ ಪುಡಿನ ಹಾಕ್ಕೊಳತ್ತೀನಿ ನೋಡಿರಿ. ಚಿಲ್ಲಿ ಪೌಡ್ರನ್ನ ಚಿಲ್ಲಿ ಪೌಡ್ರ್ ಬ್ಯಾಡ ಅಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕೋಬೋದು ರೀ ನೋಡಿರಿ. ಇದು ಸರಿಯಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಆ ಕಡೆ ಎಣ್ಣೆ ಕಾಯ್ಲಕ್ಕೆ ಇಡಬೇಕು, ಈ ಕಡೆ ಹಾಗೆ ಹಿಟ್ಟು ಕಲಿಸ್ಕೊಂಡು ಆಗಿಂದಾಗೆ ಮಾಡ್ಕೊಂಡು ತಿನ್ಬೇಕು ನೋಡಿರಿ. ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ. ನಿಮಗೆ ಬೇಕಂದ್ರೆ ಜೀರಿಗೆನೂ ಬೇಕಂದ್ರೆ ಹಾಕೋರಿ. ಜೀರಿಗೆ ಇಷ್ಟತನ ಜೀರಿಗೆ ಹಾಕೋರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರ್ಬೇಕು ನೋಡಿರಿ ಫ್ರೆಂಡ್ಸ್. ಇದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಬರ್ಬೇಕು ರೀ. ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಭಾಳ ಅಳಸಾಗ್ಬಿಡ್ತದೆ. ಮತ್ತು ಹಿಟ್ಟು ಚೆಂದಾಗಿ ಮಿಕ್ಸ್ ಆಗಂಗಿಲ್ಲ. ಮತ್ತು ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಬಜ್ಜಿ.
ಅದ್ರ ಸಲುವಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೋತಾ ಬರ್ಬೇಕು ನೋಡಿರಿ ಹಿಟ್ಟು. ನೋಡಿರಿ ಇಲ್ಲಿ ನೋಡ್ತಿರ್ಬೋದು ನೀವು ಈಗ ಹಿಟ್ಟು ಯಾವ ರೀತಿ ಕಲಿಸ್ಲತ್ತೀನಿ ಅಂತಂದು. ಇದೇ ಥರನೇ ಸಮಾಧಾನವಾಗಿ ಸಾವಕಾಶ ಕಲಿಸ್ಕೋತಾ ಬರ್ಬೇಕು ನೋಡಿರಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ನೋಡಿರಿ. ಹಿಟ್ಟು ಯಾವ ರೀತಿ ಇರ್ಬೇಕು ಅನ್ನೋದು ಮತ್ತು ಎಷ್ಟು ಗಟ್ಟಿ ಇರಬೇಕು ಅಥವಾ ಅಳಸಿರಬೇಕು ಅನ್ನೋದು ಈಗ ನೋಡಿರಿ. ಸಂಪೂರ್ಣವಾಗಿ ವಿಡಿಯೋ ಒಟ್ಟು ಸ್ಕಿಪ್ ಮಾಡೋದು ನೋಡಿರಿ ಅಂದ್ರೆ ತಿಳಿದಿರ್ತದೆ ನೋಡಿರಿ. ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಮಿಕ್ಸ್ ಮಾಡ್ತಾ ಬರ್ಬೇಕು ನೋಡಿರಿ ಫ್ರೆಂಡ್ಸ. ಇವಾಗ ನೋಡಿರಿ ಒಂದು ಹದದಾಗ ಬಂದದ ಇದು. ಇವಾಗ ನೋಡಿರಿ ಎಷ್ಟು ಮಸ್ತ್ ಮತ್ತು ಮೆತ್ತಗೆ ಬಂದೈತಿ ಹಿಟ್ಟು. ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ ಮತ್ತು ಉಬ್ಬಿ ಬಂದೈತಿ ನೋಡಿರಿ ಹಿಟ್ಟು. ಎಷ್ಟು ಮಸ್ತ್ ಬಂದೈತೆ ನಿಮಗೆ ನೋಡ್ಲತ್ತಿರ್ಬೋದು ವಿಡಿಯೋದಾಗ. ಮತ್ತು ಈ ಥರ ಬೆರಳಿಲೇ ಈ ಥರ ಕಲಿಸ್ಕೋತಾ ಬರ್ರಿ. ಹಾಗೆ ಕೈ ಬಿಡ್ಲಾರ್ದೇ ಸ್ವಲ್ಪ 1-2 ನಿಮಿಷದ ಕಾಲಾರೆ ಕಂಪಲ್ಸರಿ ಇದು ಕಲಿಸ್ಬೇಕಾಗ್ತದ್ರಿ ಹಿಟ್ಟು. ಮತ್ತು ಇವಾಗ ಕಾಯ್ತಿರ್ತದಲ್ಲ ಎಣ್ಣೆ, ಕಾಯ್ದಿದ ಎಣ್ಣೆ ಇದಕ್ಕೊಂದು ಸ್ವಲ್ಪ ಕಾಯ್ದಿದ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಕಾಯ್ದಿದ ಎಣ್ಣೆ ಹಾಕೊಳ್ಳೋದಿಂತ್ರ ಕ್ರಿಸ್ಪಿ ಆಗಿ ಬರ್ತವೆ ಮತ್ತು ಕುರುಮ್ ಅನ್ನತ್ತವ್ರಿ. ಬಾಯಿ ಒಳಗೆ ಇಟ್ಟರೆ ಕುರುಮ್ ಅಂತವೆ. ಅಷ್ಟು ಮಸ್ತ್ ಬರ್ತದೆ. ಅದ್ರ ಸಲುವಾಗಿ ಸ್ವಲ್ಪ ನಾವು ಆ ಕಡೆ ಎಣ್ಣೆ ಕಾಯ್ಲಕ್ಕೆ ಇಟ್ಟಿರ್ತೇವಲ್ಲ, ಆ ಎಣ್ಣೆನ ಸ್ವಲ್ಪ ಇದಕ್ಕೆ 1-2 ಸ್ಪೂನಟ್ಟು ಎಣ್ಣೆನ ಹಾಕೊಳ್ಳೋ ಬರ್ರಿ. ಇವಾಗ ನೋಡಿರಿ ಆ ಕಾಯ್ದಿದ ಎಣ್ಣೆನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಾಡ್ಬೇಕು ನೋಡಿರಿ. ಹಾಕ್ಕೊಂಡು ಬಿಸಿ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತೊಗೊರಿ. 1 ಸ್ಪೂನ್ಲೆ ಮಿಕ್ಸ್ ಮಾಡ್ತಾ ಬರ್ರಿ. ಇದು ಎಣ್ಣೆ ಹಾಕಿರ್ತಿಲ್ಲ ಗರಂ ಎಣ್ಣೆ 1 ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಕೈ ಸುಟ್ಟು ಬಿಡ್ತದೆ ರೀ. ಅದ್ರ ಸಲುವಾಗಿ ರೂಢಿ ಐತಿ ನಮಗೆ ಮಾಡ್ಲಿಕ್ಕೆ ಗೊತ್ತದ ಅನ್ನೋರು ನಡೀತದೆ. ಫಸ್ಟ್ ಟೈಮ್ ಮಾಡ್ತಿರ್ತಾರಲ್ಲ ಅವರಿಗೆ ಗೊತ್ತಾಗಂಗಿಲ್ಲ ಅಂತಂದು ನಾನು ಹೇಳತ್ತೀನಿ ನೋಡಿರಿ. ಈ ಥರ ಸ್ಪೂನ್ ತೊಗೊಂಡು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಇದ್ರೊಳಗೆ ಬೆಂಡೆಕಾಯಿಗೆ ಹಿಟ್ಟು. ಇವಾಗ ನೋಡಿರಿ ಫ್ರೆಂಡ್ಸ್ ಹಿಟ್ಟಂತೂ ಮಸ್ತಾಗಿ ರೆಡಿ ಆಗೈತೆ ನೋಡಿರಿ. ಭಾಳ ಗಟ್ಟಿಯಾಗೂ ಇಲ್ಲ, ಭಾಳ ತೆಳುವಾಗಿ ಇಲ್ಲ ಹಿಟ್ಟು. ಅಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ಹಿಟ್ಟು. ಇದೇ ಹದದೊಳಗೆ ಹಿಟ್ಟು ರೆಡಿ ಮಾಡ್ಕೊಂಡು ಇವಾಗ ನೋಡಿರಿ ಬೆಂಡೆಕಾಯಿ ಅದ್ರೊಳಗೆ ಎದ್ದಿ ಬಿಟ್ಬಿಡ್ರಿ ಫ್ರೆಂಡ್ಸ. ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ ಅನ್ನೋದು ನಿಮಗೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ಅಷ್ಟು ಮಸ್ತ್ ಹಾಕ ನೋಡಿರಿ ಬೆಂಡೆಕಾಯಿ ಬಜ್ಜಿ. ಭಾಳ ಟೇಸ್ಟಾಗಿ ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಅಷ್ಟೇ ಸಾಫ್ಟಾಗಿ ಭಾಳ ಮಸ್ತ್ ಬರ್ತವೆ ನೋಡಿರಿ. ಈಗ ಎಣ್ಣೆ ಮಾತ್ರ ಭಾಳ ಬಿಸಿ ಇರ್ಬೇಕು ರೀ. ಭಾಳ ಕಾಯ್ದಿದ ಎಣ್ಣೆ ಒಳಗೆ ನೀವು ಚೆಂದಾಗಿ ಬಿಡ್ಬೇಕಾಗ್ತದೆ. ಎಣ್ಣೆ ಕಾಯ್ಲಿಕ್ಕಪ್ಪ ಅಂದ್ರೆ ಚೆಂದ ಬರೋಂಗಿಲ್ಲ. ಅದ್ರ ಸಲುವಾಗಿ ಎಣ್ಣೆ ನೀವು ಲೋ ಫ್ಲೇಮ್ದಾಗ ಎಣ್ಣೆ ಕಡೆ, ಯಾಕಂದ್ರೆ ಹಿಟ್ಟು ಕಲ್ಸ್ಕೊಳಾಗ ನಾವು ಈಗೇನು ಎಣ್ಣೆನ ಈ ಕಡೆ ಕಾಯ್ಲಕ್ಕೆ ಇಟ್ಟಿರ್ತೇವಲ್ಲ, ಚೆಂದ ಕಾಯ್ದಿರ್ತದೆ ಎಣ್ಣೆ ತಾನಾಗೆ. ಮತ್ತು ನಿಮಗೆ ಆ ಥರ ಆಗಲ್ಲ, ಆಮೇಲೂ ಕಾಯಿಸ್ಕೊತೇನೋ ಅಂದ್ರೆ ನೀವು ಯಾವ ರೀತಿ ನಿಮ್ಗೆ ಇಷ್ಟ ಆಗ್ತದೆ ಆ ರೀತಿ ಮಾಡ್ಕೊಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ಕೊಬೋದು. ಇವಾಗ ನೋಡಿರಿ ಬೆಂಡೆಕಾಯಿ ಬಜ್ಜಿನ ಒಂದೊಂದಾಗಿ ಎಲ್ಲ ನಾವು ಚೆಂದಾಗಿ ಬಿಟ್ಟು ನೋಡಿರಿ. ನೀವು ನೋಡ್ತಾ ಇರ್ಬೋದು ಇವಾಗ ಬೆಂಡೆಕಾಯಿ ಬಜ್ಜಿ ಅನ್ಸಲ್ಲೇ ಇವು ಭಾಳ ಮಸ್ತಾಗಿ ಇದೊಂಥರ ಭಾಳ ಡಿಫ್ರೆಂಟಾಗಿ ಕಾಣಿಸ್ಲತ್ತ ನೋಡಿರಿ ಬಜ್ಜಿ. ಮತ್ತು ಎಲ್ಲ ಕಡೆ ಚೆಂದಾಗಿ ತಿರುಗಾಡ್ಕೊಂಡು ಆ ಕಡೆ ಈ ಕಡೆ ಎಣ್ಣೆ ಒಳಗೆ ಚೆಂದಾಗಿ ಈ ಥರ ಕರ್ಕೋಬೇಕು ನೋಡಿರಿ. ಈಗ ಹಾಕಿದಕ್ಕಿಂತ ಡಬ್ಬಲ್ ಅದು ನೋಡಿರಿ, ಅಷ್ಟು ದಪ್ಪ ಅದು ಇವು. ಈಗ ಬೆಂಡೆಕಾಯಿ ಬಜ್ಜಿ ಎಷ್ಟು ಮಸ್ತಾಗಿವೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಇವಾಗ ಈ ಕಡೆ ಆ ಕಡೆ ಎಲ್ಲ ಚೆಂದಾಗಿ ಇವು ಎಣ್ಣೆ ಒಳಗೆ ಕರ್ಕೋಬೇಕಾಗ್ತದೆ ರೀ. ಹಸಿ ಬಿಸಿ ಇದ್ದು ಅಂದ್ರೆ ಮತ್ತು ಅದು ತಿನ್ನೋಕೆ ಸರಿ ಅನ್ಸಂಗಿಲ್ಲ. ಈಗ ನಾವು ಇದಕ್ಕೆ ಜೋಳದ ಹಿಟ್ಟು ಹಾಕೊಂಡೇವಲ್ಲ ರೀ, ಇವು ಡಿಫ್ರೆಂಟಾಗಿ ಬರ್ತಾವೆ ನೋಡಿರಿ ಬಜ್ಜಿ, ಭಾಳ ಮಸ್ತ್ ಇರ್ತಾವೆ. ಮತ್ತೀಗ ಎಲ್ಲ ಕಡೆ ಚೆಂದಾಗಿ ಈ ಥರ ಕರ್ಕೊಂಡ ನಂತರ ಇನ್ನು ಇದು 1ನೇ ಬ್ಯಾಚ್ ರೆಡಿ ಐತ್ರಿ ನೋಡಿರಿ. 2ನೇ ಬ್ಯಾಚೂ ಅದೇ ರೀತಿ ರೆಡಿ ಮಾಡ್ಕೊಂಡು ಎಲ್ಲ ಬಜ್ಜಿನೂ ಇದೇ ಥರ ರೆಡಿ ಮಾಡ್ಕೊಂಡು ನೀವು ಟೇಸ್ಟ್ ಹೆಂಗಿದ್ದು ಅನ್ನೋದು ಟೇಸ್ಟ್ ಮಾಡ್ಬೋದು ನೋಡಿರಿ. ಮತ್ತು ಈ ಬಜ್ಜಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ವಿಡಿಯೋನ. ಮತ್ತು ಇದೇ ಥರ ಸಪೋರ್ಟ್ ಮಾಡತ್ತೀರಿ. ಈಗ ಡೈಲಿ ನಾನು ವಿಡಿಯೋಕ್ಕೆ ಭಾಳ ಸಪೋರ್ಟ್ ಮಾಡತ್ತೀರಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಕೊನೆ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ. ಮತ್ತು ಇದೇ ಥರ ಈಜಿ ರೆಸಿಪಿಯೊಂದಿಗೆ ನಾನು ಡೈಲಿ ಬರ್ತಾ ಇರ್ತೀನಿ. ಮತ್ತು ನನ್ನೆಲ್ಲ ಕುಕ್ಕಿಂಗ್ ವಿಡಿಯೋಗಳು ನೀವು ನೋಡಿರಿ, ಭಾಳ ಮಸ್ತ್ ಇರ್ತಾವೆ. ಮತ್ತು ಜಾಸ್ತಿ ಮಸಾಲೆ ಏನೂ ಬಳಸಂಗಿಲ್ಲ, ನಾನು ಕಡಿಮೆ ಒಂದು ಮಸಾಲೆ ಬಳಸ್ತೀನಿ. ಮತ್ತು ಟಿಪ್ಸ್ನು ಕೊಟ್ಟಿರ್ತೀನಿ, ಎಲ್ಲ ವಿಡಿಯೋದಾಗೂ ಟಿಪ್ಸ್ ಕೊಟ್ಟಿರ್ತೀನಿ ನಾನು. ನೋಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಡೈಲಿ ಇದೇ ಥರನೇ ಈಸಿಯಾಗಿ ರೆಸಿಪಿಗಳನ್ನು ನಾನು ಹಾಕ್ತಾಯಿರ್ತೀನಿ. ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇವಾಗ ನೋಡಿರಿ ಬೆಂಡೆಕಾಯಿ ಬಜ್ಜಿ ರೆಡಿ ಅದು ನೋಡಿರಿ ನಮ್ಮದು.
ಬೆಂಡಿಕಾಯಿ ಬಜ್ಜಿ ಭಾಳ ಮಸ್ತಾಗಿ ರೆಡಿ ಅದು ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಕಾಣ್ಲತ್ತದ ನಿಮಗೆ ಈಗ ವಿಡಿಯೋದಾಗ ಮಸ್ತ್ ಕಾಣತ್ತದ ನೋಡ್ರಿ. ಭಾಳ ಮಸ್ತ್ ಬಂದವು. ಮತ್ತು ನಾವು ಇವಾಗ ಬೆಂಡಿಕಾಯಿ ಏನರ ಇದ್ದು ಅಂದ್ರೆ ಇದೇ ಥರ ಬಜ್ಜಿ ಮಾಡ್ಕೊಂಡು ನಮ್ಮ ಮಕ್ಳಿಗೆ ಕೊಡ್ತೀವಿ, ನಮ್ಮ ಫ್ಯಾಮ್ಲಿಯವರೆಲ್ಲ ತಿಂತೇವೆ. ಭಾಳ ಇಷ್ಟ ಆಗ್ತದ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ವಿಡಿಯೋ ಆತಂದು, ಈ ರೆಸಿಪಿನ ಆತಂದು. ಅದಕ್ಕೆ ಈ ರೆಸಿಪಿ ಮಾಡಿ ತೋರಿಸೀನಿ ನೋಡ್ರಿ. ಮತ್ತು ನಾಳೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.